ನಮಸ್ತೆ ಸ್ನೇಹಿತರೆ. ವಚನಗಳ ಕಾಯಕ ತತ್ವ ಈಗಾಗಲೇ ನಾವು ಬಸವಣ್ಣನವರ ವಚನಗಳಲ್ಲಿ ಕಾಯಕ ತತ್ವ ಮತ್ತು ಆಯ್ದಕ್ಕಿ ಲಕ್ಕಮ್ಮಳ ವಚನಗಳಲ್ಲಿ ಆಯ್ದಂಥ ವಚನಗಳಲ್ಲಿ ಕಾಯಕ ತತ್ವವನ್ನು ಕುರಿತು ನೋಡಿದ್ದೀವಿ. ಈಗ ಅಕ್ಕ ಮಹಾದೇವಿಯ ವಚನಗಳ ಕಾಯಕ ತತ್ವವನ್ನು ನೋಡೋಣ. 2 ವಚನಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಮಹಾದೇವಿ ಅಕ್ಕನ ಪರಿಚಯ. ಅಕ್ಕ ಮಹಾದೇವಿ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಕವಯಿತ್ರಿ ಅಂತ ಹೇಳಲಾಗ್ತದೆ. ಶ್ರೇಷ್ಠ ವಚನಕಾರ್ತಿಯಾದಂಥ ಆಕೆ ಚನ್ನಮಲ್ಲಿಕಾರ್ಜುನ ಅಂದರೆ ಸ್ವತಃ ದೇವರನ್ನೇ ತನ್ನ ಪತಿ ಎಂದು ಅಂದುಕೊಂಡು ನಡೆದಂಥ ಶಿವಶರಣೆ. ಈಕೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎನ್ನುವಂಥ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ಈಕೆಯ ತಂದೆ ತಾಯಿಗಳು. ಅಂದರೆ ಒಂದು ಕಡೆ ನಿರ್ಮಲ ಶೆಟ್ಟಿ ಸುಮತಿ ಅಂತ ಹೇಳಿಕೆಗಳು ಕೂಡ ಇವೆ. ಆಕೆ ಬಾಲ್ಯಾವಸ್ಥೆಯನ್ನು ಕಳೆದು ಯೌವನಾವಸ್ಥೆ ಬರುವಂಥ ಸಂದರ್ಭದಲ್ಲಿ ಬನವಾಸಿಯ ಮಾಂಡಲಿಕನಾದಂಥ ಕೌಶಿಕ ಅಥವಾ ಕಸಪಯ್ಯ ಅಂತ ಹೇಳ್ತಾರೆ. ಆಕೆ ಸೌಂದರ್ಯಕ್ಕೆ ಸೋತು ಹೋಗ್ತಾನೆ. ಆಕೆ ತಂದೆ ತಾಯಿಗೆ ಆಕೆನ ಮದುವೆ ಆಗಬೇಕು ಅಂತ ಹೇಳಿ ಒತ್ತಾಯಿಸ್ತಾನೆ. ಹೀಗಾಗಿ ಅನಿವಾರ್ಯ ಕಾರಣದಿಂದ ಆಕೆ 3 ಷರತ್ತನ್ನು ವಿಧಿಸಿ ಕೌಶಿಕ ರಾಜನನ್ನು ಮದುವೆ ಆಗ್ತಾಳೆ. ಆದರೆ ಕಾಮಾತುರನಾದಂಥ ಕೌಶಿಕ ಅಕ್ಕ ಮಹಾದೇವಿಯ 3 ಷರತ್ತುಗಳನ್ನು ಸೋತಾಗ ಆಕೆ ಅವನನ್ನು ತೊರೆದು ಮಲ್ಲಿಕಾರ್ಜುನ ಇರುವಂಥ ಶ್ರೀಶೈಲಕ್ಕೆ ಬರ್ತಾಳೆ. ಅಕ್ಕನಿಗೆ ಕಲ್ಯಾಣದ ಶರಣರೊಮ್ಮೆ ಕಂಡು ಮಾತಾಡಿಸ್ಬೇಕು ಅಂತ ಆಸೆ. ಅಲ್ಲಿ ಅಲ್ಲಮ ಪ್ರಭುಗಳು ಮತ್ತು ಅಕ್ಕ ಮಹಾದೇವಿ ಸಂಭಾಷಣೆಯನ್ನು ಕೂಡ ನಾವು ಸಾಕಷ್ಟು ಪಠ್ಯಗಳಲ್ಲಿ ನೋಡ್ತೀವಿ. ಆ ಕಲ್ಯಾಣಕ್ಕೆ ಬರುವಂಥ ಒಂದು ಸನ್ನಿವೇಶವೂ ಕೂಡ ನಾವು ಅಭ್ಯಾಸ ಮಾಡಿದ್ದೀವಿ. ಆಕೆ ಕೃತಿಯನ್ನು ಗಮನಿಸೋದಾದರೆ ಅಕ್ಕನ ವಚನಗಳು ಚನ್ನಮಲ್ಲಿಕಾರ್ಜುನ ಅನ್ನುವಂಥ ಅಂಕಿತದಿಂದ ಇವೆ. ಸುಮಾರು 350 ವಚನಗಳು ನಮಗೆ ಉಪಲಬ್ಧವಾಗಿವೆ. ಆಕೆ ಕೇವಲ ವಚನಗಳನ್ನು ರಚಿಸೋದಲ್ಲದೆ ಸ್ವರಗೀತೆಗಳನ್ನು ಕೂಡ ರಚಿಸಿದ್ದಾರೆ. ಸ್ವರಗೀತೆ ಸಾಹಿತ್ಯಕ್ಕೆ ಪೀಠಿಕೆ ಹಾಕಿದಂಥ ಮೊದಲನೆಯವಳು ಅನ್ನುವಂಥ ಹೆಗ್ಗಳಿಕೆ ಅಕ್ಕ ಮಹಾದೇವಿಗೆ ಸಲ್ತದೆ. ಆಕೆ ಬರೆದಂಥ ಕೃತಿ ಯೋಗಾಂಗ ತ್ರಿವಿಧಿ ಅಂತ ಹೇಳಿ ಆ ತ್ರಿಪದಿಯಲ್ಲಿ ಬರೀತಾಳೆ. ಸುಮಾರು 64 ತ್ರಿಪದಿಗಳಿವೆ ಅಂತ ಹೇಳಲಾಗ್ತದೆ. ಮಾತ್ರಾಗಣದಲ್ಲಿರುವಂಥ ತ್ರಿಪದಿ. ಅಕ್ಕ ಮಹಾದೇವಿಯ ಪ್ರಸ್ತುತ ಈ 2 ವಚನಗಳನ್ನು ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠ ಅವರು ಸಂಪಾದಿಸಿರುವಂಥ ವಚನ ಸಂಪುಟ 4ರಿಂದ ಆಯ್ದುಕೊಳ್ಳಲಾಗಿದೆ. ವಚನ ಗಮನಿಸೋಣ. ಅಯ್ಯ ಸದಾಚಾರ ಸತ್ಕ್ರಿಯಾ ಸಮ್ಯಕ್ ಜ್ಞಾನ ಸದ್ವರ್ತನೆ ಸಗುಣ ನಿರ್ಗುಣ ನಿಜಗುಣ ಸಚ್ಚರಿತ್ರ ಸದ್ಭಾವ ಅಕ್ರೋಧ ಸತ್ಯವಚನ ಶಮೇದಮೆ ಭವಿಭಕ್ತ ಭೇದ ಸತ್ಪಾತ್ರ ದ್ರವ್ಯಾರ್ಪಣ ಗೌರವ ಬುದ್ಧಿ ಲಿಂಗಲೀಯ ಜಂಗಮಾನುಭಾವ ದಶವಿಧ ಪಾದೋದಕ ಏಕಾದಶ ಪ್ರಸಾದ ಷೋಡಶ ಭಕ್ತಿ ನಿರ್ವಾಹ ತ್ರಿವಿಧ ಷಡ್ವಿಧ ನವವಿಧ ಲಿಂಗಾರ್ಚನ ತ್ರಿವಿಧ ಷಡ್ವಿಧ ನವವಿಧ ಜಪ ತ್ರಿವಿಧ ಷಡ್ವಿಧ ನವವಿಧ ಲಿಂಗಾರ್ಪಣ ಚಿದ್ವಿಧಿಭೂತಿ ಸ್ನಾನ ಧೂಳನ ಧಾರಣ ಸರ್ವಾಂಗದಲ್ಲಿ ಚಿದ್ರುರುದ್ರಾಕ್ಷಣ ಧಾರಣ ತಾ ಮಾಡುವ ಸತ್ಯಕಾಯಕ ತಾ ಬೇಡುವ ಸದ್ಭಕ್ತಿ ಭಿಕ್ಷ ತಾ ಕೊಟ್ಟು ಕೊಂಬಭೇದ ತಾನಾಚರಿಸುವ ಸತ್ಯ ನಡೆ ನುಡಿ ತಾನಿಂದ ನಿರ್ವಾಣ ಪದ ಇಂತಿ 32 ನೆಲೆ ಕಲೆಯ ಸದ್ಗುರ ಮುಖದಿಂದರಿದ ಬಸವ ಮೊದಲಾದ ಸಮಸ್ತ ಗಣಗಳನ್ನೆಲ್ಲ ಪ್ರಮಥ ನಿರಾಭಾರಿ ವೀರಶೈವ ಸನ್ಮಾರ್ಗ ಹಿಡಿದಾಚರಿಸಿದರು ನೋಡ. ಇಂತು ಪ್ರಮಥ ಗಣವನ್ನಾಚರಿಸದ ಸತ್ಯ ಸನ್ಮಾರ್ಗವರಿಯದ ಮೂಢ ಅಧಮರನೆಂತು ಶಿವಶಕ್ತಿ ಶಿವಭಕ್ತ ಶಿವಜಂಗಮನೆಂಬೆನಯ್ಯ ಚನ್ನಮಲ್ಲಿಕಾರ್ಜುನ. ಈ ವಚನದಲ್ಲಿ ಅಕ್ಕ ಮಹಾದೇವಿ ಒಬ್ಬ ಆದರ್ಶ ಶಿವಶರಣ ಅಥವಾ ಸದ್ಭಕ್ತ ಎಂಥ ಲಕ್ಷಣಗಳನ್ನು ಹೊಂದಿರಬೇಕು ಅಂತ, ಅಂದರೆ ಮುಖ್ಯವಾಗಿ ಎಂತಹ ಕೆಲಸಗಳನ್ನು ಮಾಡಬಾರ್ದು ಅಥವಾ ಆ ಕಾಯಕದ ಬಗ್ಗೆ ಹೇಳುವಂಥದ್ದು ಅಂತ. ಆತನಲ್ಲಿ ಸದಾಚಾರ ಸದ್ಬುದ್ಧಿ ಸತ್ಕ್ರಿಯೆ ಅಂದರೆ ಒಳ್ಳೆ ಕ್ರಿಯೆ ಮಾಡುವಂಥದ್ದು, ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದು ಮತ್ತು ಸಮ್ಯಕ್ ಜ್ಞಾನಗಳು ಆ ಶರಣನ ಬದುಕಿನ ಅಡಿಪಾಯವಾಗಿರಬೇಕು ಅಂತ ಹೇಳ್ತಾಳೆ. ಕ್ರೋಧವಿಲ್ಲದೆ
ಸತ್ಯವಚನ, ಶಾಂತಿ, ಸಂಯಮ ಮುಖ್ಯ. ಇವು ಕೂಡ ಏನು ಅಂದರೆ ಕಾಯಕನೇ ಅಂತ ಹೇಳ್ತಾ. ಇವನ್ನೆಲ್ಲ ಮೈಗೂಡಿಸ್ಕೊಳ್ಳೋದಿದೆಯಲ್ಲ ಅದು ಕೂಡ ಒಂದು ಕಾಯಕವೇ ಅನ್ನುವಂಥ ಮಾತನ್ನು ಹೇಳ್ತಾ. ತ್ರಿವಿಧ ಅಂದರೆ ತನು ಮನ ಧನ ಆಗಿ, ಷಡ್ವಿಧ ಅಂದರೆ 6 ಪ್ರಕಾರದ್ದು, ನವವಿಧ ಅಂದರೆ 9 ಪ್ರಕಾರ ಆ ಭಕ್ತಿಗಳ ಒಂದು ವಿಧವನ್ನು ಹೇಳ್ತಾ ಹೋಗ್ತಾಳೆ. ಆ ರೀತಿಯ ಲಿಂಗಾರ್ಚನೆ, ಆ ರೀತಿಯ ಭಕ್ತಿಯಾಗಿರಬೇಕು ಅಂತ ಹೇಳ್ತಾರೆ. ಬಸವಣ್ಣನವರು ಸೇರಿದಂತೆ ಸಮಸ್ತ ಪ್ರಮಥರು ಶಿವಶರಣರು ಈ 32 ನೆಲೆಯ ಅಂದರೆ ಈ 32 ಲಕ್ಷಣಗಳನ್ನು ಅನುಸರಿಸಿ ಆ ಮಾರ್ಗದಲ್ಲಿ ನಡೆದು ಮುಕ್ತಿಯನ್ನು ಪಡೆದರು ಅಂತ ಹೇಳ್ತಾರೆ. ಈ ರೀತಿಯ ಸನ್ಮಾರ್ಗವನ್ನು ಅರಿದೇ ಇರುವಂಥವರು, ಶಿವಭಕ್ತಿ ಮತ್ತು ಶಿವಭಕ್ತರನ್ನು ವಂಚಿಸುವವರು ಕೇವಲ ಮೂಢರು ಮತ್ತು ಅಧಮರು ಅಂತ ಅಕ್ಕ ಮಹಾದೇವಿ ಎಚ್ಚರಿಕೆಯನ್ನು ಕೊಡ್ತಾಳೆ. ಏನು ಈ 32 ಒಳ್ಳೆಯ ಲಕ್ಷಣಗಳಿವೆ, ಅವುಗಳನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ಉತ್ತಮ ಶಿವಶರಣ ಅಥವಾ ಸದ್ಭಕ್ತ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಂದೇಶವನ್ನು ಆಕೆ ಈ ವಚನದ ಮೂಲಕ ಕೊಡ್ತಾಳೆ. ಮುಂದಿನ ವಚನ, ಕರಸ್ಥಲಕ್ಕೆ ಲಿಂಗ ಸ್ವಾಯತ್ತವಾದ ಬಳಿಕ ಕಾಯಕ ನಿವೃತ್ತಿಯಾಗಬೇಕು. ಅಂಗದವಳ ಒಟ್ಟಲಿಂಗ ಲಿಂಗೈಕ್ಯಂ ಅಂಗಸಂಗ ಮತ್ತೆಲ್ಲಿಹದೋ ಮಹಾಘನವನ್ ಅರಿತ ಮಹಾತಂಗೆ ಮಾಯವೆಲ್ಲಿಯದೋ ಚನ್ನಮಲ್ಲಿಕಾರ್ಜುನ. ಒಬ್ಬ ಭಕ್ತ ಅಥವಾ ಸಾಧಕ ಒಮ್ಮೆ ಇಷ್ಟಲಿಂಗವನ್ನು ಧರಿಸಿದ ಮೇಲೆ, ಆತ ಆ ಲಿಂಗದೊಂದಿಗೆ ಐಕ್ಯವಾದ ಮೇಲೆ ಅಂದರೆ ಲಿಂಗವನ್ನು ಧರಿಸಿದ ಮೇಲೆ ಆತನಲ್ಲಿ ದೈಹಿಕ ಭೋಗ ಸುಖಗಳ ಬಗ್ಗೆ ವ್ಯಾಮೋಹ ಅಥವಾ ಲೌಕಿಕದ ಅರಿವು ಅಥವಾ ಕಾಯದ ಸ್ಮೃತಿ, ಕಾಯ ಅಂದರೆ ದೇಹ, ಅದು ಸ್ಮೃತಿ ಅಳೆದು ಹೋಗಬೇಕು ಅಂತ, ಲೌಕಿಕ ವಿಚಾರಗಳು ಆತನಿಂದ ದೂರವಾಗಬೇಕು ಅಂತ ಹೇಳ್ತಾರೆ. ಅಂದರೆ ಶರೀರ ಕೇವಲ ಲಿಂಗದ ಸೇವೆಯ ಸಾಧನವಾಗಬೇಕೇ ಹೊರತು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರಬಾರ್ದು. ಅಂದರೆ ಆ ಲಿಂಗವನ್ನೇ ಸ್ಮರಿಸಿ ಪೂಜಿಸ್ತಾ ಇರಬೇಕು ಅಂತ. ಅದು ಅಂಗದ ಒಳಗೆ ಬೆರೆತು ಹೋಗಬಾರದು, ಅಂದರೆ ನಮ್ಮ ಶರೀರದಲ್ಲಿ ಬೆರೆತು ಹೋಗಬಾರ್ದು. ಎಲ್ಲ ಅಂದರೆ ವ್ಯಾಮೋಹಗಳು ಇವೆಲ್ಲ ಏನು ಅಂದರೆ ನಮ್ಮ ಶರೀರದ ಭಾಗವೇ ಆಗಬಾರ್ದು ಅಂತ. ಭಕ್ತನ ಪ್ರತಿಯೊಂದು ಕ್ರಿಯೆಯು ಲಿಂಗಮಯವಾಗಿರಬೇಕು ಅಂತ ಹೇಳ್ತಾರೆ. ಈ ಹಂತದಲ್ಲಿ ಭಕ್ತ ತನ್ನ ಪ್ರತ್ಯೇಕತೆಯನ್ನು ಮರೆತು ಲಿಂಗದೊಂದಿಗೆ ಸಮರಸವಾಗಬೇಕು ಅಂತ ಹೇಳ್ತಾರೆ. ಅಂಗ ಮತ್ತು ಲಿಂಗದ ನಡುವೆ ಇಲ್ಲಿ ಅಂತರ ಪೂರ್ಣವಾಗಿ ಇಲ್ಲ ಆಗ್ತದೆ ಈ ರೀತಿ ಮಾಡಿದರೆ ಅಂತ. ಹಾಲು ಮತ್ತು ನೀರು ಬೆರೆತಂತೆ ಅಂಗವೇ ಲಿಂಗವಾಗಿ ಮಾರ್ಪಟ್ಟ ಮೇಲೆ ಅವುಗಳ ನಡುವೆ ಭೇದ ಅಸಾಧ್ಯ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಏನು ಅಂದರೆ ಆ ಭಕ್ತ ಆ ಲಿಂಗದ ಸೇವೆಯಲ್ಲಿ ಲೀನನಾಗಿರಬೇಕು ಅಂತ ಹೇಳಿ. ಈ ಅದ್ವೈತದಲ್ಲಿ ನಾನು ಭಕ್ತ ಇದು ದೇವರು ಅನ್ನುವಂಥ ದ್ವಂದ್ವ ಭಾವಕ್ಕೆ ಜಾಗ ಇಲ್ಲ ಅಂತ. ಯಾರು ಆ ಪರಶಿವನ ಮಹಾಘನನನ್ನು ಅರಿತಾರೋ, ಆತನ ಅರಿವನ್ನು ಪಡಿತಾರೋ ಅಂಥ ಮಹಾತ್ಮರು ಶರಣರಿಗೆ ಈ ಜಗತ್ತಿನ ಮಾಯೆ ಅಂಟೋದಕ್ಕೆ ಸಾಧ್ಯ ಇಲ್ಲ ಅಂತ. ಚನ್ನಮಲ್ಲಿಕಾರ್ಜುನನ್ನು ಸಂಪೂರ್ಣವಾಗಿ ಅರಿತವರು ಈ ಮಾಯಾ ಪ್ರಪಂಚದಿಂದ ಮುಕ್ತನಾಗಿ ಸದಾಶಿವನ ಅರಿವಿನಲ್ಲೇ ನೆಲೆಸಿರ್ತಾರೆ ಅನ್ನುವಂಥದ್ದನ್ನು ಅಕ್ಕ ಮಹಾದೇವಿ ಹೇಳ್ತಾರೆ. ಅದು ಕೂಡ ಒಂದು ಕಾಯಕವೇ ಕೂಡ. ನಾವು ಮಾಡುವಂಥ ಪೂಜೆನೂ ಕೂಡ ಶ್ರದ್ಧೆ ಭಕ್ತಿಯಿಂದ ಮಾಡೋದು ಒಂದು ಕಾಯಕವೇ ಅನ್ನುವಂಥ ಮಾತನ್ನು ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಈ 2 ವಚನಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಧನ್ಯವಾದಗಳು. ಅದೇ ರೀತಿ ಈ 3 ವಚನಕಾರರ ವಚನಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಮೊದಲನೆಯದು, ಭವರೋಗ ಕಳೆವ ಬಗೆ ಮತ್ತು ಭಕ್ತರಲ್ಲಿ ಕುಲವನ್ನು ಅರಿಸಿದೆಡೆ ಕಾಯಕ ನಡೆ ಏನು ವಿವರಿಸಿ. 2ನೇ ಪ್ರಶ್ನೆ, ಸಮಸ್ತ ಶಿವಶರಣ ಪ್ರಥಮಗಣ ಆಚರಿಸಿದ ಸತ್ಯಶುದ್ಧ ಸನ್ಮಾರ್ಗವು ನಿಜವಾದ ಕಾಯಕ ಎಂದು ಅಕ್ಕ ಮಹಾದೇವಿ ಹೇಗೆ ವ್ಯಕ್ತಪಡಿಸಿದ್ದಾರೆ ವಿವರಿಸಿ. ಭಕ್ತಿ ಇಲ್ಲದ ಕಾಯಕವಿಲ್ಲದ ಭಕ್ತಿ ಅರ್ಥಹೀನ ಎಂಬುದನ್ನು ಐದಕ್ಕಿಲಕ್ಕಮ್ಮ ಹೇಗೆ ವ್ಯಕ್ತಪಡಿಸಿದ್ದಾರೆ ವಿವರಿಸಿ ಅಂತ ಈ ರೀತಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರ್ತವೆ. ಧನ್ಯವಾದ.